15 ವರ್ಷಗಳಿಂದನೂ ಭಾರತದ ಮೇಲೆ ನಿರಂತರವಾಗಿ ಪಾಕಿಸ್ತಾನ ಭಯೋತ್ಪಾದಕರನ್ನು ಬಿಟ್ಟು ಪೈಶಾಚಿಕ ಕೃತ್ಯಗಳನ್ನು ಭಾರತದ ಮೇಲೆ ನಿರಂತರವಾಗಿ ಮಾಡ್ತಾ ಬರ್ತಿದೆ. ದೆಹಲಿ ಮೇಲೆ ಅಟ್ಯಾಕ್ ಇರ್ಬೋದು, ಮುಂಬೈ ಮೇಲೆ ದಾಳಿ ಇರ್ಬೋದು, ಆ ರೀತಿ ಹಲವು ದಾಳಿಗಳನ್ನು ಭಾರತದ ಮೇಲೆ ದಾಳಿ ಮಾಡಿದಾಗ ಆ ದಾಳಿಗೆ ಇಂದಿನ ಸರ್ಕಾರಗಳು ಏನು ಪ್ರತ್ಯುತ್ತರ ಕೊಡ್ತಿದ್ದ ವಿಶ್ವಸಂಸ್ಥೆ ಮುಂದೆ ಹೋಗಿ ಮಂಡಿಯೂರಿ ನಮ್ಮನ್ನ ಆ ಭಯೋತ್ಪಾದಕರನ್ನ ನಮ್ಮ ದೇಶಕ್ಕೆ ಕಳಿಸ್ಕೊಡಿ ಅಂತ ಕೇಳ್ತಾಯಿದ್ರು. ಆ ಭಯೋತ್ಪಾದಕರಿಗೆ ಪೋಷಣೆ ಮಾಡೋದಕ್ಕೋಸ್ಕರ 58 ಕೋಟಿ ಖರ್ಚು ಮಾಡಿಬಿಟ್ಟು ಅವ್ರನ್ನ ಶಿಕ್ಷೆ ನೀಡ್ತಿತ್ತು. ಆದರೆ ಇಂದಿನ ಸರ್ಕಾರ ಹೇಗಿತ್ತು ಏನೋ ಗೊತ್ತಿಲ್ಲ. ಈಗಿರೋದು ಭಾರತ ದೇಶದ ನರಸಿಂಹ, ಉಗ್ರ ನರಸಿಂಹ ಇರೋದು ಅದು ನರೇಂದ್ರ ಮೋದಿಜಿ ಅಂತ ಹೇಳ್ಬೋದು. ಭಯೋತ್ಪಾದಕರ ನೆಲೆಗಳು ಮತ್ತು ಅವರನ್ನು ಪೋಷಿಸುತ್ತಿರುವವರನ್ನು ಹುಟ್ಟಡಗಿಸಿ ಆ ಒಂದು ಜಾಗಕ್ಕೆ ಹೋಗಿ ಹೊಡೆಯುವಂಥ ಸಾಮರ್ಥ್ಯ ಇರುವಂಥ ದೇಶ ನಮ್ಮದು ಅಂತ ತೋರಿಸಿಕೊಟ್ಟ ಇಡೀ ವಿಶ್ವದ ಏಕೈಕ ರಾಷ್ಟ್ರ ಅಂತ ನಮ್ಮ ಭಾರತದ ಪ್ರಧಾನಿ ಹೆಮ್ಮೆಯವರು ನರೇಂದ್ರ ಮೋದಿಜಿಯವರು ಹೇಳ್ತಿದೆ. ಹಾಗಾಗಿ ಈ ಪಾಕಿಸ್ತಾನ ಏನು ಈ ಭಯೋತ್ಪಾದನೆ ಕೃತ್ಯ ಹಲವಾರು ವರ್ಷಗಳಿಂದ ಮಾಡ್ಕೊಂಬರ್ತಿದೆ. ನಾವು ಬಾಲ್ಯದಿಂದಲೂ ಸಹ ಜಮ್ಮು ಮತ್ತು ಕಾಶ್ಮೀರ ಭಾರತ ಮಾತೆ ಸಿಂಧೂರ ಅಂತ ಹೇಳ್ಕೊಂಡು ನಮ್ಮ ಮನೆಯಲ್ಲಿ ಒಂದು ಸಂಸ್ಕಾರ ಕಳ್ಕೊಂಬಂತ ಬರ್ತಾ ಇದ್ದೀವಿ. ಈ ಭಾರತ ಮಾತೆಯ ಸಿಂಧೂರ ಅನ್ನೋ ಹೆಸರಿನಲ್ಲಿ ಏನು 26 ಜನರ ಏನು ಮಹಿಳೆಯರ ಸಿಂಧೂರವನ್ನು ಅಳಿಸಿದ್ರು ಆ ಭಯೋತ್ಪಾದಕರು, ಅದಕ್ಕೆ ಪ್ರತಿಯಾಗಿ ಸಿಂಧೂರ ಅಂತ ಒಂದು ಆಪರೇಷನ್ ಮಾಡ್ತಾ ಇದ್ದಾರೆ. ಈ ಆಪರೇಷನ್ನು ಪಾಕಿಸ್ತಾನವನ್ನು ಪುಡಿ ಮಾಡಿ ಪಾಕಿಸ್ತಾನದ ನಾಗರಿಕರು ಏನಾಗೋದು ಬೇಡ, ಪಾಕಿಸ್ತಾನದಲ್ಲಿರೋ ಭಯೋತ್ಪಾದಕರನ್ನು ನಿರ್ನಾಮ ಮಾಡಬೇಕಂತೇಳಿ ಈ ದೇಶದ ಜನತೆಯ ಪರವಾಗಿ ನಾವು ಭಾರತೀಯ ಸೇನೆಗೆ ಹೆಚ್ಚಿನ ಶಕ್ತಿ ನೀಡಲಿ, ನರೇಂದ್ರ ಮೋದಿಜಿಯವರಿಗೆ, ರಕ್ಷಣಾ ಸಚಿವರಿಗೆ ಮತ್ತು ಎಲ್ಲ ಸೇನಾಧಿಕಾರಿಗಳಿಗೆ ಹೆಚ್ಚಿನ ಶಕ್ತಿ ನೀಡಲಿ ಅಂತೇಳಿ ದುರ್ಗಮ್ಮ ದೇವಸ್ಥಾನದಲ್ಲಿ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ಮುಖಂಡರು, ಪಕ್ಷದ ನಮ್ಮೆಲ್ಲರ ನಾಯಕರ ಮುಖಾಂತರ ಇವತ್ತು ಪೂಜೆ ಸಲ್ಲಿಸಿದ್ದೀವಿ. ಭಾರತೀಯ ಎಲ್ಲ 140 ಕೋಟಿ ಜನರು ಏನು ಒಂದು ಸಂತೋಷ ಪಡುವ ಸುದ್ದಿ ಮೋದಿಜಿಯವರು ಇನ್ನೊಂದು 15 ದಿವಸದಲ್ಲೇ ಕೊಡ್ತಾರೆ ಅಂತೇಳಿ ಅಲ್ಲಿ ಮಾತು ಮುಗಿಸ್ತೀನಿ.